ಕರೂರು ದುರಂತದ ಬಗ್ಗೆ ನಟ ವಿಜಯ್ ಮೇಲಾಗಿಲ್ಲ ಎಫ್ಐಆರ್. ತಮಿಳಗ ವೆಚ್ಚಿ ಕಳಗಂ ಪಕ್ಷದ ಸಂಸ್ಥಾಪಕ ನಟ ವಿಜಯ್. ಸದ್ಯ ಪಕ್ಷದ ವಿರುದ್ಧ ಮಾತ್ರ ದಾಖಲಾಗಿದೆ ಎಫ್ಐಆರ್. ಇದು ಕೂಡ ಬಹಳ ಮುಖ್ಯ ನೋಡಿ. ಪುಷ್ಪ 2 ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆಗ ನಟ ಅಲ್ಲು ಅರ್ಜುನ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಟ್ ಈಗ ಪಕ್ಷದ ಮೇಲೆ ಮಾತ್ರ ಎಫ್ಐಆರ್ ಮಾಡಿದ್ದಾರೆ, ನಟ ವಿಜಯ್ ಮೇಲೆ ಎಫ್ಐಆರ್ ಮಾಡಿಲ್ಲ. ಯಾತಕ್ಕಿರಬಹುದು? ಇದು ಕೂಡ ಪೊಲಿಟಿಕಲ್ ಒಂದು ಅಜೆಂಡಾ ಇರುತ್ತೆ ಆಬ್ವಿಯಸ್ಲಿ. ನೋಡಿ, ಪುಟ್ಟ ಕಂದಮ್ಮನನ್ನ ಕೈನಲ್ಲಿ ಹಿಡ್ಕೊಂಡು ಆ ವ್ಯಕ್ತಿ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಮೃತ ಮಗುವನ್ನ ಕೈನಲ್ಲಿ ಹಿಡ್ಕೊಂಡು ತಂದೆ ಕಣ್ಣೀರನ್ನ ಹಾಕ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಮನ ಕಲ್ಕುವಂತ ದೃಶ್ಯ ಇದು. ಕರೂರಿನ ಟಿವಿಕೆ ಕಾರ್ಯದರ್ಶಿ ವಿಪಿ ಮತಿಯಳಗನ್ ಅವರ ಮೇಲೆ ಮಾತ್ರ ಎಫ್ಐಆರ್ ಆಗಿದೆ ಈಗ. सही से ನೋಡಿ, ಇದು ಅಲ್ಲಿ ಸ್ಥಳೀಯರ ಆಕ್ರಂದನ, ಮೃತಪಟ್ಟಂತ ಕುಟುಂಬಸ್ಥರ ಆಕ್ರಂದನ ನಾವು ನೋಡ್ತಾ ಇರುವಂತದ್ದು ಲೈವ್ ವಿಜುವಲ್ಸ್. ವಿಜಯ್ ಅವರ ಆಗಮನದ ಹಿನ್ನೆಲೆಯಲ್ಲಿ ಅವ್ರನ್ನ ನೋಡಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಒಂದೆಡೆ ಸೇರಿದ್ರು. ಬಟ್ ಕುಟುಂಬಸ್ಥರು ಈಗ ಮೃತದೇಹಗಳನ್ನ ನೋಡಿ ಮನೆಯವ್ರನ್ನ ಕಳ್ಕೊಂಡು ಕುಟುಂಬಸ್ಥರನ್ನ ಕಳ್ಕೊಂಡು ನಿಜಕ್ಕೂ ಕೂಡ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳಬೇಕು. ನೋಡಿ, ಮಹಿಳೆಯೊಬ್ಬರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೋಧಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಪುಟ್ಟ ಕಂದನನ್ನು ತನ್ನ ಕೈಯಲ್ಲಿ ಎತ್ಕೊಂಡು, ಮೃತಪಟ್ಟಂಥ ಕಂದನನ್ನು ಕೈಯಲ್ಲಿ ಎತ್ಕೊಂಡು ಬರ್ತಾನೆ ಆಸ್ಪತ್ರೆಗೆ. ನಿಜಕ್ಕೂ ಕೂಡ ಘನಘೋರ ದುರಂತನೇ ಇದು. ನಿನ್ನೆ ಆಗಿರುವಂಥದ್ದು. 39 ಮಂದಿ ಕೊನೆಯುಸಿರೆಳೆದಿದ್ದಾರೆ. ಅಂತ್ಯಕ್ರಿಯೆಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಕುಟುಂಬಸ್ಥರು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತಪಟ್ಟಂತವರಲ್ಲಿ ಅನೇಕರು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಾರೆ. ಆಧಾರ ಸ್ತಂಭವನ್ನೇ ಕಳೆದುಕೊಂಡಂತ ಎಷ್ಟೋ ಕುಟುಂಬಗಳು ಈ ದುರಂತದಿಂದ ಬೀದಿಗೆ ಬೀಳುವಂತ ಸಾಧ್ಯತೆ ಕೂಡ ಇದೆ. ಸರ್ಕಾರ ಏನು ಪರಿಹಾರ ಬೇಕಾದ್ರೆ ಕೊಡಬಹುದು, ಬಟ್ ಆಗಿರುವಂಥ ದುರಂತವನ್ನ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಪರಿಹಾರ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.